ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫ್ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹ್ಬಿಹಿಲ್ ಫಾಯಿಜೀನ ಬಿರಿದಲ್ಲಾಹ್ ಅಮ್ಮಾ ಬಅದ್. ಪ್ರೀತಿಯ ಸ್ನೇಹಿತರೆ, ಇಂದು ಅರಫಾ ದಿನವಾಗಿದೆ. ಅರಫಾ ದಿನದ ಮಹತ್ವಗಳು, ಅದೇ ರೀತಿಯಲ್ಲಿ ಅದರ ಉಪವಾಸ ಇತ್ಯಾದಿ ವಿಷಯಗಳ ಕುರಿತು ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಚರ್ಚೆಯನ್ನು ನಡೆಸಿದ್ದೇವೆ. ಇನ್ನು ನಾಳೆ ಈದುಲ್ ಅಜ್ಹಾ ದಿನವಾಗಿದೆ. ಅಂದರೆ ಮುಹರ್ರಂ ದುಲ್ ಹಜ್ 10ನೆಯ ದಿನ. ಖಲೀಲುಲ್ಲಾಹ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು, ಅಲ್ಲಿನ ಕುಟುಂಬಸ್ಥರು ಅವರನ್ನ ನೆನಪಿಸುವಂತಹ, ಸ್ಮರಿಸುವಂತಹ ದಿನವಾಗಿದೆ ಈದುಲ್ ಅಜ್ಹಾ. ಅಲ್ಲಾಹನ ಆಜ್ಞೆಯನ್ನು ಸಂಪೂರ್ಣವಾಗಿ ಪಾಲಿಸುವಂತಹ ಸಮಯದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲ ಹಲವಾರು ಅಗ್ನಿ ಪರೀಕ್ಷೆಗೆ ಈಡು ಮಾಡಿದಂತಹ ಓರ್ವ ವ್ಯಕ್ತಿತ್ವವಾಗಿದ್ದಾರೆ ಖಲೀಲುಲ್ಲಾಹ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು. ನಮ್ರೂದ್ ಅಗ್ನಿಗುಂಡಕ್ಕೆ ಎಸೆದು ಅದರಿಂದ ಅಮಾನುಷಿಕವಾದಂತಹ ರೀತಿಯಲ್ಲಿ ಗೆದ್ದು ಬಂದಿರುವಂತಹದ್ದು. ಅದೇ ರೀತಿಯಲ್ಲಿ ಅದರ ನಂತರದ ಬದುಕು ಕೂಡ ಅತ್ಯಂತ ಪರೀಕ್ಷೆಗೆ ಒಳಪಟ್ಟಂತಹ ರೀತಿಯಲ್ಲಿನ ಒಂದು ಬದುಕಾಗಿತ್ತು. ಆದರೆ ಅತ್ಯಂತ ದೊಡ್ಡ ಪರೀಕ್ಷೆ ಎಂಬುದಾಗಿ ನಮಗೆ ಹೇಳಬಹುದು. ಖಲೀಲುಲ್ಲಾಹ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರಿಗೆ 86 ವರ್ಷವಾಗುವವರೆಗೂ ಕೂಡ ಒಂದು ಸಂತಾನ ಸೌಭಾಗ್ಯ ಇಲ್ಲದೆ ಇರುವಂತಹದ್ದು. ಆ ಸಮಯದಲ್ಲಿ ಬಹಳ ಮನನೊಂದು ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ನಿರಂತರವಾಗಿ ಅಲ್ಲಾಹನೊಂದಿಗೆ ಬೇಡಿಕೊಳ್ಳುತ್ತಾ ಇದ್ದರು. ಹಾಗೆಯೇ ಒಂದು ದಿನ ಖಲೀಲುಲ್ಲಾಹ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ಹೇಳಿಯೇ ಬಿಟ್ಟರು, ನನಗೊಂದು ಗಂಡು ಮಗು ಇದ್ದರೆ ಆ ಮಗುವನ್ನ ನಿನಗೋಸ್ಕರ ನಾನು ಬಲಿಯರ್ಪಿಸುತ್ತಿದ್ದೆ ಅಲ್ಲಾಹ್. ಆ ರೀತಿಯಲ್ಲಿ ಅಲ್ಲಾಹನಿಗೆ ಬಲಿಯರ್ಪಿಸಲಿಕ್ಕೆ ಬೇಕಾಗಿ ಹರಕೆ ಮಾಡಿದಂತಹ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರಿಗೆ ಒಂದು ಪುಟ್ಟ ಕಂದಮ್ಮ ಜನಿಸುತ್ತದೆ. ಆ ಪುಟ್ಟ ಮಗುವಿನ ಹೆಸರು ಇಸ್ಮಾಯಿಲ್ ಎಂಬುದಾಗಿ ನಾಮಕರಣ ಮಾಡಿದರು. ಆ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರು ಬೆಳೆಯುತ್ತಾ, ತೊದಲು ಮಾತನಾಡುತ್ತಾ ಅತ್ಯಂತ ಮುದ್ದಾಡಿಸುತ್ತಿದ್ದಂತಹ ರೀತಿಯಲ್ಲಿನ ಒಂದು ಹರ್ಷಮಯವಾಗಿರುವಂತಹ ಒಂದು ಬದುಕಾಗಿತ್ತು. ಹಾಗೆಯೇ ಸುಮಾರು 12-13 ವರ್ಷ ಪ್ರಾಯವಾದಂತಹ ಸಮಯದಲ್ಲಿ ಹಜರತ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರಿಗೆ ನಿರಂತರವಾಗಿ 3 ದಿನಗಳ ಕಾಲ ಕನಸಿನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲ ಆದೇಶವನ್ನ ನೀಡುತ್ತಾನೆ. ನೀವು ನಿಮ್ಮ ಮಗನನ್ನ ಬಲಿಯರ್ಪಿಸಲಿಕ್ಕೆ ಬೇಕಾಗಿ ಹರಕೆ ಮಾಡಿದ್ದೀರಿ, ಆ ಹರಕೆಯನ್ನ ನೀವು ಪೂರೈಸಬೇಕು ಎಂಬಂತಹ ಒಂದು ರೀತಿಯಲ್ಲಿನ ಆಜ್ಞೆಯಾಗಿತ್ತು, ಆದೇಶವಾಗಿತ್ತು ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರಿಗೆ ಆ ಕನಸಿನ ಮುಖಾಂತರ ಲಭ್ಯವಾಗಿರುವಂಥದ್ದು. ಈ ಒಂದು ಕನಸಿನ ಬಗ್ಗೆ ತನ್ನ ಪ್ರೀತಿಯ ಮಗನಾಗಿರುವಂತಹ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರಿಗೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ಹಂಚುತ್ತಾರೆ. ಆ ಸಮಯದಲ್ಲಿ ಎದೆಗುಂದದೆ ಅತ್ಯಂತ ಮನೋಸ್ಥೈರ್ಯದಿಂದ ಆ ಮಗು ಹೇಳಿದಂತಹ ಮಾತಾಗಿತ್ತು, ಓ ಪ್ರೀತಿಯ ತಂದೆಯವರೇ, ಅಲ್ಲಾಹು ಸುಬ್ಹಾನಹು ವ ತಆಲ ನೀಡಿದಂತಹ ಒಂದು ಆಜ್ಞೆಯನ್ನ ನೀವು ಎಲ್ಲೂ ಪಾಲಿಸದೇ ಇರಬೇಡಿ, ಅದನ್ನೇ ನೀವು ಪಾಲಿಸಲೇಬೇಕು. ಅದು ಅಲ್ಲಾಹನ ಆಜ್ಞೆಯಾದರೆ ಅದನ್ನ ಪಾಲಿಸುವಂತದ್ದು ಕಡ್ಡಾಯವಾಗಿದೆ. ನನ್ನನ್ನು ಬಲಿಯರ್ಪಿಸಲಿಕ್ಕಿರುವಂತಹ ಒಂದು ಆದೇಶ ಅದು ಅಲ್ಲಾಹನದ್ದಾಗಿದ್ದರೆ ಅದನ್ನು ನೀವು ಖಂಡಿತವಾಗಿಯೂ ಕೂಡ ತೀರಿಸಬೇಕು ಎಂಬುದಾಗಿ, ಆ ಒಂದು ಆಜ್ಞೆಗೆ ಸಂಪೂರ್ಣವಾಗಿ ನೀವು ಬದ್ಧರಾಗಬೇಕು ಎಂಬಂತಹ ಒಂದು ವಿಷಯವನ್ನ ಹಜರತ್ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರು ಪ್ರೀತಿಯ ತಂದೆಯೊಂದಿಗೆ ಹಂಚಿಕೊಳ್ಳುತ್ತಾರೆ. ಹಾಗೆಯೇ ಒಂದು ದಿನ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನುಟ್ಟು ಹಾಜರಾ ಬೀವಿ ರದಿಯಲ್ಲಾಹು ಅನ್ಹಾ ರವರು ಪ್ರೀತಿಯ ಕಂದಮ್ಮನನ್ನ ಬೀಳ್ಕೊಡುತ್ತಾರೆ. ಯಾತಕ್ಕೋಸ್ಕರ? ತನ್ನ ಪ್ರೀತಿಯ ಕಂದಮ್ಮನನ್ನ ಅಲ್ಲಾಹನ ಹೆಸರಿನಲ್ಲಿ, ಅಲ್ಲಾಹನಿಗೋಸ್ಕರ, ಅಲ್ಲಾಹನ ಮಾರ್ಗದಲ್ಲಿ ಬಲಿಯರ್ಪಿಸಲಿಕ್ಕೆ ಬೇಕಾಗಿ.
ಹಾಗೆಯೇ ಪ್ರೀತಿಯ ತಂದೆಯಾಗಿರುವಂತಹ ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರ ಜೊತೆಯಲ್ಲಿ ನೇರವಾಗಿ ಮಿನಾ ಪರ್ವತದತ್ತ ಹೋಗುವಂತಹ ಸಮಯದಲ್ಲಿ ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರನ್ನ ಕಬಳಿಸಲಿಕ್ಕೆ ಬೇಕಾಗಿ ಓರ್ವ ಸಂತನ ಹೆಸರಿನಲ್ಲಿ ಶೈತಾನ್ ಬಂದ. ಆ ಸಮಯದಲ್ಲಿ ಬಂದು ಹೇಳುತ್ತಾ ಇರುವಂತಹದ್ದು, ಇಬ್ರಾಹಿಂ ಅಲಿಹಿಸ್ಸಲಾಂ ರವರೇ, ನಿಮಗೆ ಕಂಡಿರುವಂತಹ ಕನಸು ಅದು ಒಂದು ವೇಳೆ ಶೈತಾನಿ ಕನಸಾಗಿರಬಹುದು. ನಿಮಗೆ ವಿಷಯವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ತಿಳಿಸುತ್ತಾ ಇರುವಂತದ್ದು ವಹೀನ ಮುಖಾಂತರವಲ್ಲವೇ, ಜಿಬ್ರೀಲ್ ಅಲೈಹಿಸ್ಸಲಾಂ ರವರ ಮುಖಾಂತರವಲ್ಲವೇ? ಆ ಕನಸಿನಲ್ಲಿ ವಹಿ ಬಂದಿರುವಂತದ್ದು ಎಂಬುದಾಗಿ ನೀವು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾ ಇದ್ದೀರಿ? ಅದು ಶೈತಾನಿ ಪ್ರವೃತ್ತಿಯಾಗಿರಬಹುದು. ಆದ್ದರಿಂದ ನೀವು ಚಿಂತಿಸಿ ಕಾರ್ಯಪ್ರವೃತ್ತರಾಗಿರಿ. ಯಾಕಂತ ಹೇಳಿದ್ರೆ ನಿಮಗೆ ಮುದಿ ವಯಸ್ಸಿನಲ್ಲಾಗಿದೆ, ಮಗು ಲಭ್ಯವಾಗಿರುವಂತಹದ್ದು. ಆದ್ದರಿಂದ ಚಿಂತಿಸಿ ಧೃತಿಗೆಡಬೇಡಿ ಎಂಬುದಾಗಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರೊಂದಿಗೆ ಹೇಳುತ್ತಾರೆ ಆ ಒಂದು ಸಂತ. ಹಾಗೆಯೇ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರಿಗೆ ಬಹಳಷ್ಟು ಬೇಗನೆ ಅರ್ಥವಾಯಿತು, ಇದು ನಿಜಕ್ಕೂ ಕೂಡ ಓರ್ವ ಸಂತನಲ್ಲ, ಇದು ಶೈತಾನಾಗಿದ್ದಾನೆ, ಇಬ್ಲೀಸ್ ಆಗಿದ್ದಾನೆ ಅಂತ. ಅಲ್ಲಿಂದ ಓಡಿಸುತ್ತಾರೆ. ನಂತರ ಹೋಗಿರುವಂತಹದ್ದು ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರ ಹತ್ತಿರ. ಹಾಗೆ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರ ಹತ್ರ ಹೋಗಿ ಶೈತಾನ್ ಹೇಳುತ್ತಾ ಇರುವಂತಹದ್ದು, ಓ ಪ್ರೀತಿಯ ಕಂದ, ನೀನು ನಿನ್ನ ತಂದೆಯ ಕೈಯಿಂದ ತಪ್ಪಿಸಿಕೊ. ನಿನಗೆ ಪ್ರಾಣ ಬೇಕು ಅಂತ ಹೇಳಿದ್ರೆ, ನಿನಗೆ ಬದುಕು ಇನ್ನೂ ಕೂಡ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಬೇಗನೆ ತಪ್ಪಿಸಿಕೋ ಎಂಬುದಾಗಿ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರೊಂದಿಗೆ ಆ ಸಂತನು ಹೇಳುವಾಗ ಅದನ್ನು ಕೂಡ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರಿಗೆ ವಿಷಯ ಗೊತ್ತಾಗಿ ಅಲ್ಲಿಂದ ಅವರು ಓಡಿಸುತ್ತಾರೆ. ಹಾಗೆಯೇ ಹಾಜರಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರೊಂದಿಗೆ ಅವರನ್ನ ಭೇಟಿ ಮಾಡಿ ಶೈತಾನ್ ಹೇಳ್ತಾ ಇರುವಂತಹದ್ದು, ನಿನ್ನ ಗಂಡ ಏನೋ ಅಪಾರ್ಥ ಮಾಡಿಕೊಂಡು ಯಾವುದೋ ಒಂದು ಕನಸಿಗೆ ಸಂಪೂರ್ಣವಾಗಿ ಮನಸೋತು ನಿನ್ನ ಪ್ರೀತಿಯ ಮಗನನ್ನ, ನಿನಗೆ ಬಹಳ ಮುದಿ ವಯಸ್ಸಿನಲ್ಲಿ ಸಿಕ್ಕಿರುವಂತಹ ಮಗನನ್ನ ಬಲಿಯರ್ಪಿಸಲಿಕ್ಕೆ ಹೊರಟಿರುವಂತದ್ದು, ಬೇಗನೆ ಓಡಿ ಆ ಒಂದು ಮಗುವಿಗೆ ನೀನು ರಕ್ಷಣೆಯನ್ನ ಕೊಡು ಎಂಬುದಾಗಿ ಹೇಳಿದಂತಹ ಸಮಯದಲ್ಲಿ ಹಾಜರಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರಿಗೆ ವಿಷಯವು ಮನದಟ್ಟಾಯಿತು. ಹಾಜರಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರು ಕೂಡ ಹೇಳಿರುವಂತಹ ಮಾತು ಏನು ಅಂತ ಹೇಳಿದರೆ, ನನ್ನ ಪ್ರೀತಿಯ ಗಂಡ, ನನ್ನ ಪ್ರೀತಿಯ ಪತಿ ನಿಶ್ಚಯವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ್ದಕ್ಕೆ ವಿರುದ್ಧವಾಗಿ ವರ್ತಿಸುವಂತಹವರಲ್ಲ, ಅಲ್ಲಾಹನ ಆಜ್ಞೆಯನ್ನ ಸಂಪೂರ್ಣವಾಗಿ ಪಾಲಿಸುವಂತಹವರಾಗಿದ್ದಾರೆ. ಅಲ್ಲಾಹನ ಮಾರ್ಗದಲ್ಲಿ ಈ ಮಗುವನ್ನ ಬಲಿಯರ್ಪಿಸುವುದೇ ಆಗಿದ್ದಲ್ಲಿ ನಿಜಕ್ಕೂ ಕೂಡ ನಾವು ಧನ್ಯರಾಗಿದ್ದೇವೆ, ಸೌಭಾಗ್ಯವಂತರಾಗಿದ್ದೇವೆ ಎಂಬುದಾಗಿ ಹೇಳಿ ಅಲ್ಲಿಂದಲೂ ಕೂಡ ಶೈತಾನನ್ನು ಓಡಿಸುವಂತಹ ಒಂದು ಕೆಲಸವನ್ನ ಆಗಿದ್ದಾರೆ ಹಜರತ್ ಹಾಜರಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರು ಮಾಡಿರುವಂತಹದ್ದು. ಪ್ರೀತಿಯ ಬಂಧುಗಳೇ, ಈ ರೀತಿಯಲ್ಲಿ ನೇರವಾಗಿ ಮಿನಾ ಪರ್ವತದತ್ತ ಹೋದಂತಹ ಸಮಯದಲ್ಲಿ ನಾನು ಚರಿತ್ರೆಯನ್ನ ಬಹಳ ಚುಟುಕಾಗಿ ಹೇಳುತ್ತಾ ಇದ್ದೇನೆ. ಅಲ್ಲಿಂದ ಎಲ್ಲ ರೀತಿಯಲ್ಲಿಯೂ ಕೂಡ ಪ್ರೀತಿಯ ಮಗನನ್ನ ಬಲಿ ಅರ್ಪಿಸಿ ಜಗತ್ತಿನಲ್ಲಿ ಎಲ್ಲೂ ಕೇಳರಿಯದಂತಹ ರೀತಿಯಲ್ಲಿನ ಐತಿಹಾಸಿಕವಾದಂತಹ ಒಂದು ಘಟನೆಗೆ ಸಾಕ್ಷಿಯಾಗಲಿಕ್ಕೆ ಬೇಕಾಗಿ ಇಸ್ಮಾಯಿಲ್ ನಬಿ ಅಲಿಹಿಸ್ಸಲಾಂ ರವರು, ಅದೇ ರೀತಿಯಲ್ಲಿ ಆ ಒಂದು ದಾಖಲೆಯನ್ನ ಬರೆಯಲಿಕ್ಕೆ ಬೇಕಾಗಿ ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರು ಸಂಪೂರ್ಣವಾಗಿ ಸನ್ನದ್ಧರಾಗಿರುವಂತಹ ಸಮಯದಲ್ಲಿ ಬಾನಿನಲ್ಲಿದ್ದಂತಹ ಅಥವಾ ಆಕಾಶದಲ್ಲಿದ್ದಂತಹ ಮಲಾಯಿಕತುಗಳು ಕೂಡ ಸ್ತಬ್ಧಗೊಂಡರು. ಅವರಿಗೂ ಕೂಡ ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರ ಈ ಒಂದು ಮನೋಸ್ಥೈರ್ಯವನ್ನು, ಅದೇ ರೀತಿಯಲ್ಲಿ ಇಸ್ಮಾಯಿಲ್ ನಬಿ ಅಲಿಹಿಸ್ಸಲಾಂ ರವರ ಧೈರ್ಯವನ್ನು, ಅದನ್ನೆಲ್ಲವನ್ನ ಕಂಡು ಅವರು ಕೂಡ ಅಚ್ಚರಿಗೊಂಡಿದ್ದರು. ಪ್ರೀತಿಯ ಸಹೋದರರೇ, ಆ ರೀತಿಯಲ್ಲಿ ಹಜರತ್ ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರು ಮಗನನ್ನ ಬಲಿ ಅರ್ಪಿಸಲಿಕ್ಕೆ ಹೊರಡುವಂತಹ ಸಮಯದಲ್ಲಾಗಿದೆ ಜಿಬ್ರೀಲ್ ಅಲಿಹಿಸ್ಸಲಾಂ ರವರು ಸ್ವರ್ಗದಿಂದ ಒಂದು ಆಡನ್ನ ತಂದು ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರಿಗೆ ನೀಡಿ, ಮಗನ ಬದಲಿಗೆ ಈ ಒಂದು ಆಡನ್ನ ನೀವು ಬಲಿ ಅರ್ಪಿಸಬೇಕು ಎಂಬುದಾಗಿ ಹೇಳಿದರು. ಆ ಸಮಯದಲ್ಲಿ ಸಂಪೂರ್ಣವಾಗಿ ಆಕಾಶಲೋಕದಲ್ಲಿದ್ದಂತಹ ಆ ಮಲಾಯಿಕತುಗಳು ಖುಷಿಗೊಳ್ಳುತ್ತಾರೆ, ಸಂತೋಷಗೊಳ್ಳುತ್ತಾರೆ. ಹಾಗೆಯೇ ಆ ಒಂದು ಖುಷಿಯಿಂದ ಅವರು ಅಲ್ಲಾಹು ಅಕ್ಬರ್ ಎಂಬಂತಹ ಒಂದು ನಾದದೊಂದಿಗೆ ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರ ಈ ಒಂದು ಆಡಿನ ಸಮರ್ಪಣೆಗೆ ಸಂಪೂರ್ಣವಾಗಿ ದನಿಗೂಡಿಸುವಂತಹ ಒಂದು ಕೆಲಸವಾಗಿದ್ದಾರೆ ಅವರು ಮಾಡಿರುವಂತಹದ್ದು. ಹಾಗೆಯೇ ಅವರ 5,000 ವರ್ಷಗಳ ಆ ಒಂದು ಇತಿಹಾಸವನ್ನು ಮೆಲುಕು ಹಾಕುವಂತಹ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಹಜ್ಜಾಜಿಗಳು ಇಸ್ಲಾಮಿನ ಪಂಚಸ್ತಂಭಗಳಲ್ಲಿ ಒಂದಾಗಿರುವಂತಹ ಪವಿತ್ರವಾಗಿರುವಂತಹ ಹಜ್ ನಿರ್ವಹಣೆಗೆ ಬೇಕಾಗಿ ಆ ಪವಿತ್ರ ಭೂಮಿಯಲ್ಲಿ ಅವರು ಅದಕ್ಕೆ ಸಾಕ್ಷಿಯಾಗುವಂತಹ ಸಮಯದಲ್ಲಿ ಇಬ್ರಾಹಿಮಿ ಪರಂಪರೆಯ ಸ್ಮರಣೆಯಾಗಿದೆ. ಅವರು ಅಲ್ಲಿ ಸಂಪೂರ್ಣವಾಗಿ ಕಾಣುತ್ತಾ
ಮಾಡುತ್ತಾ ಇರುವಂತಹದ್ದು, ಅವರವರು ಸ್ವೀಕರಿಸುತ್ತಾ ಇರುವಂತಹದ್ದು. ಆದ್ದರಿಂದ ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ರವರು ಸಂಪೂರ್ಣವಾಗಿ ಅಲ್ಲಾಹನ ಪರೀಕ್ಷೆಯಲ್ಲಿ ವಿಜಯಶಾಲಿಯಾದಂತಹ ಸಮಯದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲ ಅಂತ್ಯ ದಿನದವರೆಗೂ ಕೂಡ ಎಲ್ಲಾ ಸತ್ಯ ವಿಶ್ವಾಸಿಗಳ ಮುಖಾಂತರ ದೊಡ್ಡ ಒಂದು ಅಂಗೀಕಾರವನ್ನಾಗಿದ್ದಾನೆ ಅಲ್ಲಾಹು ಸುಬ್ಹಾನಹು ವ ತಆಲ ನೀಡಿರುವಂತಹದ್ದು. ಆ ಒಂದು ಬಲಿಯರ್ಪಣೆ ಅದಾಗಿರುತ್ತದೆ. ಇವತ್ತು ನಾವು ಉಲಹಿಯತ್ ಎಂಬಂತಹ ಒಂದು ಹೆಸರಿನಲ್ಲಿ ಆಚರಿಸುತ್ತಾ ಇರುವಂತಹದ್ದು. ಆ ಉಲಹಿಯತ್ ನಮ್ಮ ಈದ್ ನಮಾಜ್ ಮುಗಿದ ತಕ್ಷಣ ಮಾಡಬೇಕಾದಂತಹ ಒಂದು ಕೆಲಸವಾಗಿದೆ. ಅದು ಅಯ್ಯಾಮು ತಶ್ರೀಕಿನ ದಿನದವರೆಗೂ ಕೂಡ 3 ದಿನಗಳವರೆಗೂ ಕೂಡ ಅದಕ್ಕೆ ಸಮಯವಿದೆ. ಆದರೆ ಸಾಮಾನ್ಯವಾಗಿ ಮಾಡಬೇಕಾಗಿರುವಂತಹದ್ದು ಬಹಳ ಹೆಚ್ಚು ಪ್ರತಿಫಲ ಲಭ್ಯವಾಗುವಂತಹ ಒಂದು ಸಮಯ ಅಂತ ಹೇಳಿದರೆ ಈದ್ ನಮಾಜ್ ಮುಗಿಸಿ ಆ ಒಂದು ಖುತುಬಾ ನಿರ್ವಹಿಸಿದ ನಂತರವೇ ತಕ್ಷಣವೇ ಮಾಡುವಂತಹದ್ದಾಗಿರುತ್ತೆ. ಅತ್ಯಂತ ಪ್ರತಿಫಲದಾಯಕವಾಗಿರುವಂತಹ ಒಂದು ಉಲುಹಿಯತ್ತೆ. ಹಾಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಲೋಪದೋಷಗಳಿಲ್ಲದಂತೆ, ಯಾವುದೇ ರೀತಿಯ ಕಳಂಕಗಳಿಲ್ಲದಂತಹ ರೀತಿಯಲ್ಲಿನ ಒಳ್ಳೆಯ ರೀತಿಯಲ್ಲಿರುವಂತಹ ಮೃಗಗಳನ್ನಾಗಿದೆ ಬಲಿಯರ್ಪಿಸಬೇಕಾಗಿರುವಂತಹದ್ದು. ಯಾಕಂತ ಹೇಳಿದ್ರೆ ಇದು ಸಿರಾತಿ ಎಂಬಂತಹ ಒಂದು ಸೇತುವೆಯಲ್ಲಿ ನಮಗೆ ವಾಹನವಾಗಿರುತ್ತದೆ. ಆದ್ದರಿಂದ ಸಾಧ್ಯವಿರುವವರೆಲ್ಲರೂ ಕೂಡ ಕೆಳಭಾಗದಲ್ಲಿ ನರಕಾಗ್ನಿ ಇರುವಂತಹ, ಅದೇ ರೀತಿಯಲ್ಲಿ ವಿಶಾಲವಾಗಿರುವಂತಹ ಆ ಒಂದು ಎಲ್ಲ ರೀತಿಯಲ್ಲಿ ಕೂಡ ಅತ್ಯಂತ ಚಿಕ್ಕದಾಗಿರುವಂತಹ ಅಗಲವನ್ನೆಲ್ಲವನ್ನು ಕೂಡ, ಅಂದ್ರೆ ಒಂದು ಕೂದಲಿನಿಗಿಂತಲೂ ಕೂಡ ಚಿಕ್ಕದಾಗಿರುವಂತಹ ಅಗಲವನ್ನು ಹೊಂದಿರುವಂತಹ ಒಂದು ಸೇತುವೆಯನ್ನ ದಾಟಲಿಕ್ಕೆ ನಮಗೆ ಸರ್ವ ರೀತಿಯಲ್ಲಿಯೂ ಕೂಡ ಸಹಾಯಕವಾಗುವಂತಹ ಒಂದು ವಿಷಯವಾಗಿರುತ್ತದೆ ಉಲುಹಿಯತ್ ಎಂಬುವಂಥದ್ದು. ಆದ್ದರಿಂದ ಅದನ್ನು ನಾವು ಯಾವುದೇ ರೀತಿಯಲ್ಲಿಯೂ ಕೂಡ ಕ್ಷುಲ್ಲಕವಾಗಿ ಕಾಣದೆ ಸಾಧ್ಯವಿರುವಂತಹವರೆಲ್ಲರೂ ಕೂಡ ಅದನ್ನ ಬಲಿಯರ್ಪಿಸುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹೀಗೆ ಈ ಉಲುಹಿಯತ್ ಎಂಬುವಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾಗಿರುವಂತಹ ಒಂದು ಇಬಾದತ್. ಅದರ ಜೊತೆಯಲ್ಲಿ ಭೂಮಿಗೆ ಉಲುಹಿಯತ್ತಿನ ಮೃಗದ ಆ ಒಂದು ರಕ್ತದ ಹನಿ ಎಷ್ಟೊಂದು ಪ್ರಮಾಣದಲ್ಲಿ ಬೀಳುತ್ತದೆಯೋ ಅಷ್ಟೊಂದು ಪಾಪಗಳು ಮನ್ನಿಸಲ್ಪಡುವಂಥದ್ದು ಎಂಬುದಾಗಿ ಎಲ್ಲ ಮಹಾತ್ಮರುಗಳು ತಿಳಿಸಿರುತ್ತಾರೆ. ಆದ್ದರಿಂದ ಸಾಧ್ಯವಿರುವಂತಹವರೆಲ್ಲರೂ ಕೂಡ ಉಲಹಿಯತನ್ನ ಬಲಿಯರ್ಪಿಸುವಂತಹ, ಅದೇ ರೀತಿಯಲ್ಲಿ ಅದರ ಮುಖಾಂತರ ಬಡವರಿಗೂ ಇತರರಿಗೂ ಕೂಡ ಅದನ್ನ ಸದಕ ಮಾಡುವಂತಹ ಅಥವಾ ಅದನ್ನ ದಾನ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ನಮಾಜಿನ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವುದರಿಂದ ಅದರ ಬಗ್ಗೆ ಹೆಚ್ಚು ನಾನು ಹೇಳುತ್ತಾ ಇಲ್ಲ. ಈ ದಿನದಂದು ನಾವು ಖಾಲಿ ಹೊಟ್ಟೆಯಲ್ಲಾಗಿರುತ್ತದೆ ಮಸೀದಿಗೆ ಹೋಗಬೇಕಾಗಿರುವಂತಹದ್ದು, ನಮಾಜಿಗೋಸ್ಕರ ಈದ್ ನಮಾಜಿಗೆ ಬೇಕಾಗಿ ಹೋಗುವಂತಹದ್ದು. ಯಾಕಂತ ಹೇಳಿದ್ರೆ 1 ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಉಪವಾಸವನ್ನಾಚರಿಸಿದಂತಹ ರಮಲಾನ್ ತಿಂಗಳಿನ ನಂತರದಲ್ಲಿ ಬರುವಂತಹ ಶವ್ವಾಲಿನ ಮೊದಲ ದಿನದ ಆ ಒಂದು ಈದ್ ಉಲ್ ಫಿತ್ರ್, ಆ ದಿನದಲ್ಲಿ ನಾವು ಸ್ವಲ್ಪ ಹೊಟ್ಟೆ ಪೂರ್ತಿ ಊಟ ಮಾಡಬೇಕಾಗ್ತದೆ, ಏನಾದರೂ ಸೇವಿಸಿಕೊಂಡು ಹೋಗಬೇಕಾಗ್ತದೆ. ಆದರೆ ಈ ಒಂದು ಈದ್ ಉಲ್ ಅದ್ಹಾದ ದಿನದಂದು ಹೊಟ್ಟೆ ಖಾಲಿಯಾದಂತಹ ರೀತಿಯಲ್ಲಿ ಹೋಗಬೇಕಾಗ್ತದೆ. ಅದೇ ರೀತಿಯಲ್ಲಿ ಹೊಸ ಬಟ್ಟೆಯನ್ನ ಸ್ನಾನ ಮಾಡಿ, ಹೊಸ ಬಟ್ಟೆಯನ್ನ ಧರಿಸಿ, ಸುಗಂಧವನ್ನ ಲೇಪಿಸಿ, ಅದೇ ರೀತಿಯಲ್ಲಿ ಕಾಲ್ನಡಿಗೆಯಲ್ಲಿ ವಾಹನಗಳಿದ್ದರೆ ನಡೆದುಕೊಂಡೇ ಮಸೀದಿಗೆ ಹೋಗುವಂತಹದ್ದು. ಅದೇ ರೀತಿಯಲ್ಲಿ ನಿರಂತರವಾಗಿ ತಕ್ಬೀರ್ಗಳನ್ನ ಈ ದಿನದಲ್ಲಿ ಹೇಳಬೇಕಾಗಿರುವಂತಹದ್ದು. ಇದೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠದಾಯಕವಾಗಿರುವಂತಹ ಕೆಲಸವಾಗಿರುತ್ತದೆ. ದಾನ ಧರ್ಮಗಳು, ಅದೇ ರೀತಿಯಲ್ಲಿ ಸದಕ, ಇದಕ್ಕೆಲ್ಲವೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ಒಂದು ಸಮಯವಾಗಿದೆ. ವಿಶೇಷವಾಗಿ ಕೌಟುಂಬಿಕವಾಗಿರುವಂತಹ ಒಂದು ಸಂಬಂಧವನ್ನು ವೃದ್ಧಿಸುವಂತಹ ಒಂದು ಕೆಲಸವೂ ಕೂಡ ಮಾಡಬೇಕಾದಂತಹ ಒಂದು ಸಮಯವಾಗಿದೆ. ಆ ಮೂಲಕ ಈ ಒಂದು ದಿನವನ್ನ ನಾವು ಧನ್ಯಗೊಳಿಸಬೇಕಾಗಿದೆ. ವಿಶೇಷವಾಗಿ ಒಂದು ವಿಷಯವನ್ನು ಹೇಳುತ್ತಾ ಇದ್ದೇನೆ, ನಮಾಜಿಗೆ ಹೋಗುವಂತಹ ಒಂದು ದಾರಿ ಆ ದಾರಿಯಲ್ಲೆಲ್ಲ ನಮಾಜಿನಿಂದ ಮರಳಿ ಬರಬೇಕಾಗಿರುವಂತದ್ದು. ನಮಾಜಿಗೆ ಹೋಗುವಂತಹ ದಾರಿಯೊಂದು ಬೇರೆಯಾಗಿದ್ದರೆ, ಇನ್ನೊಂದು ದಾರಿಯಲ್ಲಾಗಿದೆ ಮನೆಗೆ ನಮಾಜಿನಿಂದ ಮರಳಿ ಬರುವಂತಹ ಒಂದು ದಾರಿ. ಆ ರೀತಿಯಲ್ಲಿ ನಾವು ಕಾಣಬೇಕಾಗಿದೆ ದಾರಿಯನ್ನ. ಹಾಗೆಯೇ ನಾವು ಈ ಒಂದು ದಿನದಂದು ಉಲಹಿಯತನ್ನ ಅರ್ಪಿಸಿದರೆ ಎಲ್ಲ ರೀತಿಯ ರೋಗಗಳಿಂದ, ಸಂಕಷ್ಟಗಳಿಂದ, ಆರ್ಥಿಕ ಬಿಕ್ಕಟ್ಟುಗಳಿಂದ, ಕೌಟುಂಬಿಕವಾಗಿರುವಂತಹ ಸಮಸ್ಯೆಗಳಿಂದ, ಮಾನಸಿಕವಾಗಿರುವಂತಹ ಒತ್ತಡಗಳಿಂದ ನಾವು ದೂರವಾಗುತ್ತದೆ. ಆ ರೀತಿಯಲ್ಲಿ ಅಲ್ಲಾಹನ ಸಂಪ್ರೀತಿಯನ್ನ ಗಳಿಸುವಂತಹ ರೀತಿಯಲ್ಲಿ ಉಲಹಿಯತ್, ಸದಕಗಳು, ದುಆಗಳು, ಮತ್ತಿತರ ದಿಕ್ರುಗಳು, ವಿಶೇಷವಾಗಿ ತಕ್ಬೀರುಗಳು, ಮತ್ತಿತರ ಸುನ್ನತ್ ನಮಾಜುಗಳು ಸಹಿತ ಇರುವಂತಹ ಎಲ್ಲಾ ರೀತಿಯ ಸತ್ಕರ್ಮಗಳಿಂದ ಈ ಒಂದು ದಿನವನ್ನ ನಾವು ಧನ್ಯಗೊಳಿಸಬೇಕಾಗಿದೆ. ಪ್ರಾರ್ಥನೆಗೆ ಅತ್ಯಂತ ಉತ್ತರ ಲಭ್ಯವಾಗುವಂತಹ ಒಂದು
ದಿನವಾಗಿರುತ್ತದೆ ಇದು. ಅದೇ ರೀತಿಯಲ್ಲಿ ನನ್ನ ಎಪಿಸೋಡ್ನಲ್ಲಿ ನಾನು ನೆನಪಿಸಿದ್ದೆ, ಇವತ್ತಿನ ಅಂದರೆ ಅರಫಾ ದಿನವು ಕೊನೆಗೊಂಡು ಅಸ್ತಮಿಸಿದಂತಹ ಆ ಒಂದು ರಾತ್ರಿ ಅದನ್ನ ಧನ್ಯಗೊಳಿಸುವಂತದ್ದು, ಅದರ ನಿಮಿಷಗಳನ್ನೆಲ್ಲವನ್ನೂ ಕೂಡ ಹಯಾತು ಮಾಡುವುದರ ಮೂಲಕ ಇಬಾದತಿನಲ್ಲಿ ಸಕ್ರಿಯಗೊಳಿಸಿ ಧನ್ಯಗೊಳಿಸುವಂತಹದ್ದು. ಇದರಿಂದಾಗಿ ಸ್ವರ್ಗವನ್ನ ಪಡೆಯಲಿಕ್ಕೂ ನರಕದಿಂದ ಮುಕ್ತಿ ಪಡೆಯಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಇನ್ಶಾ ಅಲ್ಲಾ ನಾವು ಸಾಧ್ಯವಾದಷ್ಟು ಸತ್ಕರ್ಮಗಳ ಮುಖಾಂತರ ಇಂತಹ ದಿನಗಳನ್ನ ಧನ್ಯಗೊಳಿಸೋಣ. ಆದರೆ ಹಬ್ಬ ಅಂತ ಹೇಳಿದರೆ, ಆಚರಣೆ ಸಂಭ್ರಮ ಅಂತ ಹೇಳಿದರೆ ಅದು ನೈತಿಕವಾದಂತಹ ರೀತಿಯಲ್ಲೇ ಇರಲಿ, ಅನೈತಿಕತೆಯತ್ತ ಹೋಗದೆ ನೈತಿಕತೆಯನ್ನ ಮೀರದೆ ಇರುವಂತಹ ರೀತಿಯಲ್ಲಿನ ಒಂದು ಹಬ್ಬಾಚರಣೆಯಾಗಿರಲಿ, ಮಾನವೀಯತೆಯನ್ನು ಮೆರೆಯುವಂತಹ ರೀತಿಯಲ್ಲಿನ ಹಬ್ಬಾಚರಣೆಯಾಗಿರಲಿ. ನಾವು ಹೊಸ ಬಟ್ಟೆಯನ್ನುಟ್ಟು ಅದೇ ರೀತಿಯಲ್ಲಿ ಮೃಷ್ಟಾನ್ನವನ್ನ ತಿನ್ನುವಂತಹ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹವರು ಯಾರಾದರೂ ಇದ್ದರೆ ಅವರಿಗೂ ಕೂಡ ಅಂತಹ ದಾನವನ್ನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಾವು ಮಾಡಿ ಮಾನವೀಯತೆಯನ್ನು ಮೆರೆಯಬೇಕಾದಂತಹ ಒಂದು ದಿನವಾಗಿರುತ್ತದೆ ಈ ಒಂದು ಪವಿತ್ರವಾಗಿರುವಂತಹ ಈದುಲ್ ಅದ್ಹಾ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇಂತಹ ದಿನವನ್ನ ಧನ್ಯ ಮಾಡಿ ಇಹ ಮತ್ತು ಪಾರತ್ರಿಕವಾದಂತಹ ವಿಜಯವನ್ನು ಪಡೆಯುವ ಸಜ್ಜನರ ಸಾಲಿನಲ್ಲಿ ಅಲ್ಲಾಹು ನಮ್ಮೆಲ್ಲರನ್ನು ಸೇರಿಸಿ ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ ಇನ್ಶಾ ಅಲ್ಲಾ ನಾಳೆಯ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.